ಈ ಒಂದು ವಿಡಿಯೋದಲ್ಲಿ ಟೌಟಾಲಜಿ, ಕಾಂಟ್ರಾಡಿಕ್ಷನ್ ಮತ್ತೆ ಕಾಂಟಿಜೆನ್ಸಿ ಬಗ್ಗೆ ತಿಳ್ಕೊಳ್ಳೋಣ. ಕೊಟ್ಟಿರ್ತಕ್ಕಂಥ ಪ್ರಪೋಸಿಷನ್ ವ್ಯಾಲ್ಯೂ ಲಾಸ್ಟಿಗೆ ರಿಸಲ್ಟೆಂಟ್ ವ್ಯಾಲ್ಯೂ ಎಲ್ಲವೂ ಟ್ರೂ ಬಂದ್ರೆ, ಎಲ್ಲವೂ ಟ್ರೂ ಆಗಿದ್ರೆ ಅದನ್ನ ಟೌಟಾಲಜಿ ಅಂತ ಕರಿತೀವಿ. ಬಂದಿರತಕ್ಕಂಥ ರಿಸಲ್ಟೆಂಟ್ ವ್ಯಾಲ್ಯೂ ಎಲ್ಲವೂ ಫಾಲ್ಸ್ ಬಂದ್ರೆ ಅದನ್ನ ಕಾಂಟ್ರಾಡಿಕ್ಷನ್ ಅಂತ ಕರಿತೀವಿ. ಟ್ರೂ ಫಾಲ್ಸ್ ಮಿಕ್ಸ್ ಕಾಂಬಿನೇಷನ್ ಇದ್ರೆ ಅದನ್ನ ಕಾಂಟಿಜೆನ್ಸಿ ಅಂತ ಹೇಳಿ ಕರಿತೀವಿ. ಈಗ ಅವ್ರ ಕ್ವಶನ್ ಏನ್ ಕೇಳಿದರೆ, ಚೆಕ್ ವೆದರ್ ದ ಗಿವನ್ ಪ್ರಪೋಸಿಷನ್ಸ್ ಆರ್ ಟೌಟಾಲಜಿ, ಕಾಂಟ್ರಾಡಿಕ್ಷನ್ ಆರ್ ಎ ಕಾಂಟಿಜೆನ್ಸಿ ಅಂತ ಕೇಳಿದ್ದಾರೆ. ಇಲ್ಲಿ 3 ಪ್ರಪೋಸಿಷನ್ಸ್ ಕೊಟ್ಟರೆ, ಈ 3 ಪ್ರಪೋಸಿಷನ್ಸ್ ಅಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಟ್ರೂತ್ ಟೇಬಲ್ ನ ಬರೀಬೇಕು. ಆ ಟ್ರೂತ್ ಟೇಬಲ್ ರಿಸಲ್ಟೆಂಟ್ ವ್ಯಾಲ್ಯೂ ನಮಗೆ ಎಲ್ಲವೂ ಟ್ರೂ ಬಂದಿದ್ರೆ, ಈ ಕಾಲಮ್ ಎಲ್ಲವೂ ಟ್ರೂ ಬಂದಿದ್ರೆ ನಾವು ಅದನ್ನ ಟೌಟಾಲಜಿ ಅಂತ ಬರಿತೀವಿ. ಎಲ್ಲವೂ ಫಾಲ್ಸ್ ಬಂದ್ರೆ ಕಾಂಟ್ರಾಡಿಕ್ಷನ್ ಅಂತ ಬರಿತೀವಿ. ಮಿಕ್ಸ್ ಕಾಂಬಿನೇಷನ್ ಟ್ರೂ ಆರ್ ಫಾಲ್ಸ್ ಬಂದಿದ್ರೆ ಅದನ್ನ ನಾವು ಕಾಂಟಿಜೆನ್ಸಿ ಅಂತೇಳಿ ಕರಿತೀವಿ. ಈಗ ಮೊದಲಿಗೆ ಇಲ್ಲಿ ನಮಗೆ ಪಿ ಕ್ಯೂ ಆರ್ ಅಂತೇಳಿ 3 ಇನ್ಪುಟ್ ವೇರಿಯೇಬಲ್ಸ್ ಕೊಟ್ಟಿದ್ದಾರೆ. ಈ 3 ಇನ್ಪುಟ್ ವೇರಿಯೇಬಲ್ಸ್ ಗೆ ನಾವು ಫಸ್ಟ್ ವ್ಯಾಲ್ಯೂನ ಬರ್ಕೋಬೇಕು. ವ್ಯಾಲ್ಯೂಸ್ ಬರ್ಕೋಬೇಕಂದ್ರೆ ಟೋಟಲ್ ಆಗಿ ನಮಗೆ 8 ವ್ಯಾಲ್ಯೂಸ್ ಬರ್ತವೆ, 0 to 7 ವರೆಗೂ. ಇಲ್ಲಿ ಟೋಟಲ್ 3 ಇನ್ಪುಟ್ ವೇರಿಯೇಬಲ್ಸ್ ಇರೋದ್ರಿಂದ ಟೋಟಲ್ 8 ವ್ಯಾಲ್ಯೂಸ್ ಬರ್ತವೆ. ಈ 8 ವ್ಯಾಲ್ಯೂಸ್ ನ ಬರೆಯೋ ರೀತಿ ಹೆಂಗಪ್ಪ ಅಂದ್ರೆ, ಫಸ್ಟ್ 0 1 2 3 4 5 6 7 ಈ ತರ ಕಾಂಬಿನೇಷನ್ ಅಲ್ಲಿ ಬರೀಬೇಕು. ನಾವು 0 1 ಆದ್ರೂ ಯೂಸ್ ಮಾಡಬಹುದು ಅಥವಾ ಫಾಲ್ಸ್ ಟ್ರೂ ನಾದ್ರೂ ಯೂಸ್ ಮಾಡಬಹುದು. 0 ಬದಲು ಫಾಲ್ಸ್ ಅಂತ ಬರಿತೀವಿ, 1 ಬದಲು ನಾವು ಟ್ರೂ ಅಂತ ಬರಿತೀವಿ. ಇಲ್ಲಿ ಫಸ್ಟಿಗೆ ಏನಾಗಿರುತ್ತಪ್ಪ ಅಂದ್ರೆ, ಫಸ್ಟ್ 0 ಅಂದ್ರೆ ಎಲ್ಲವೂ ಫಾಲ್ಸ್ ಆಗಿರ್ತವೆ. ನೆಕ್ಸ್ಟ್ 1 ಅಂದ್ರೆ 2 ಫಾಲ್ಸ್ ಆಗಿರ್ತವೆ, 1 ಮಾತ್ರ ಟ್ರೂ ಆಗಿರುತ್ತೆ. ನೆಕ್ಸ್ಟ್ 2 ಅಂದ್ರೆ ಫಾಲ್ಸ್ ಟ್ರೂ ಫಾಲ್ಸ್ ಆಗಿರುತ್ತೆ. ನೆಕ್ಸ್ಟ್ 3 ಅಂದ್ರೆ ಫಾಲ್ಸ್ ಟ್ರೂ ಟ್ರೂ. ನೆಕ್ಸ್ಟ್ 1 ಅಂದ್ರೆ ಟ್ರೂ ಆಗಿರುತ್ತೆ, ಟ್ರೂ ಫಾಲ್ಸ್ ಫಾಲ್ಸ್. ನೆಕ್ಸ್ಟ್ ಟ್ರೂ ಫಾಲ್ಸ್ ಟ್ರೂ. ನೆಕ್ಸ್ಟ್ ಟ್ರೂ ಟ್ರೂ ಫಾಲ್ಸ್. ಲಾಸ್ಟಿಗೆ ಎಲ್ಲವೂ ಟ್ರೂ ಆಗಿರುತ್ತೆ. ಈ ತರ ನಾವು ವ್ಯಾಲ್ಯೂಸ್ ನ ಬರಿಬೇಕು. 2 ಇನ್ಪುಟ್ ವೇರಿಯೇಬಲ್ಸ್ ಇದ್ದಾಗ ಹೆಂಗ್ ಬರಿತೀವೋ ಅದೇ ರೀತಿ 3 ಇನ್ಪುಟ್ ವೇರಿಯೇಬಲ್ಸ್ ಇದ್ದಾಗ ಕೂಡ ನಾವು 3 ವೇರಿಯೇಬಲ್ಸ್ ನ ಬರಿತೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಇಕ್ವೇಶನ್ ಅಲ್ಲಿ ಫಸ್ಟ್ ಗೆ ನಮ್ಗೆ ಏನ್ ಕೊಟ್ಟಿದ್ದಾರೆ, ಪಿ ಕಂಜಂಕ್ಷನ್ ಕ್ಯೂ ಕೊಟ್ಟಿದ್ದಾರೆ. ಹಂಗಾಗಿ ನಾವೇನ್ ಮಾಡ್ಬೇಕು, ಫಸ್ಟ್ ಪಿ ಕಂಜಂಕ್ಷನ್ ಕ್ಯೂ ನ ಫೈಂಡ್ ಔಟ್ ಮಾಡಬೇಕು. ಅದಾದ ನಂತರ ಏನ್ ಮಾಡಬೇಕು, ಪಿ ಕಂಜಂಕ್ಷನ್ ಕ್ಯೂ ಡಿಸ್ಜಂಕ್ಷನ್ ಆರ್ ಅಂತ ಕೊಟ್ಟಿದ್ದಾರೆ. ಪಿ ಕಂಜಂಕ್ಷನ್ ಕ್ಯೂ ಡಿಸ್ಜಂಕ್ಷನ್ ಆರ್ ಅಂತ ಕೊಟ್ಟಿದ್ದಾರೆ, ಅದನ್ನ ಫೈಂಡ್ ಔಟ್ ಮಾಡಬೇಕು. ಅದಾದ್ಮೇಲೆ ಪಿ ಡಿಸ್ಜಂಕ್ಷನ್ ಕ್ಯೂ ಕೊಟ್ಟಾರೆ, ಪಿ ಡಿಸ್ಜಂಕ್ಷನ್ ಕ್ಯೂ ಕೊಟ್ಟಾರೆ. ನೆಕ್ಸ್ಟ್ ಪಿ ಡಿಸ್ಜಂಕ್ಷನ್ ಕ್ಯೂ, ಅದಾದ್ಮೇಲೆ ಕಂಜಂಕ್ಷನ್ ಆರ್ ಅಂತ ಕೊಟ್ಟಿದ್ದಾರೆ, ಅದನ್ನ ಫೈಂಡ್ ಔಟ್ ಮಾಡಬೇಕು. ಅದಾದ್ಮೇಲೆ ಲಾಸ್ಟಿಗೆ ಇಲ್ಲೇನ್ ಬಂದಿರ್ತದಲ್ಲ, ಫಾರ್ ಎಕ್ಸಾಂಪಲ್ ಇದನ್ನ T1 ಅನ್ಕೊಳ್ಳೋಣ, ಇದನ್ನ T2 ಅನ್ಕೊಳ್ಳೋಣ. ಇಲ್ಲಿ ನಾವು T1 ಇಂಪ್ಲಿಕೇಶನ್ T2 ಆಗುತ್ತೆ. ಅಂದ್ರೆ ಅದನ್ನೆಲ್ಲ ಬರೆಯೋ ಬದಲು ನಾನು ಜಸ್ಟ್ ಅದನ್ನ T1 T2 ಅಂತ ಬರೆದಿದ್ದೀನಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಪೋಸಿಷನ್. ಈಗ ನಾವೇನ್ ಮಾಡೋಣ, ಫಸ್ಟಿಗೆ ಇಲ್ಲಿ ಪಿ ಕಂಜಂಕ್ಷನ್ ಕ್ಯೂ ನ ಫೈಂಡ್ ಔಟ್ ಮಾಡೋಣ. ಪಿ ಕಂಜಂಕ್ಷನ್ ಕ್ಯೂ ನ ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟಿಗೆ ನಾವು ಪಿ ಮತ್ತೆ ಆರ್ ಕ್ಯೂ ವ್ಯಾಲ್ಯೂ ಮಾತ್ರ ನೋಡ್ಬೇಕು, ಆರ್ ವ್ಯಾಲ್ಯೂನ ನೋಡಬಾರ್ದು. ಇಲ್ಲಿ ಓನ್ಲಿ ನಮಗೆ ಪಿ ಮತ್ತೆ ಕ್ಯೂ ಮಾತ್ರ ಬೇಕು. ಈ ಪಿ ಕ್ಯೂ ಕಾಂಬಿನೇಷನ್ ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಕಂಜಂಕ್ಷನ್ ಕೊಟ್ಟಿದ್ದಾರೆ. ಕಂಜಂಕ್ಷನ್ ಆಲ್ರೆಡಿ ನಮಗೆ ಗೊತ್ತಿದೆ, ಕಂಜಂಕ್ಷನ್ ಅಲ್ಲಿ 2 ವ್ಯಾಲ್ಯೂ ಟ್ರೂ ಇದ್ದಾಗ ಮಾತ್ರ ನಾವು ಟ್ರೂ ಬರಿತೀವಿ. ಇನ್ ಆಲ್ ಅದರ್ ಕೇಸಸ್ ಇಟ್ ವಿಲ್ ಬಿ ಫಾಲ್ಸ್. ಇಲ್ಲಿ ಫಸ್ಟಿಗೆ ಪಿ ಕ್ಯೂ ನೋಡ್ತಾ ಹೋಗ್ರಿ. ಪಿ ಕ್ಯೂ ನೋಡ್ತಾ ಹೋದಾಗ 2 ಟ್ರೂ ಯಾವಿದಾವೆ ಅಂದ್ರೆ ಲಾಸ್ಟ್ ಇರೋ ಮಾತ್ರ 2 ಟ್ರೂ ಇದಾವೆ. ಹಂಗಾಗಿ ಇವೆರಡು ಮಾತ್ರ ಟ್ರೂ ಆಗ್ತವೆ, ಇನ್ನೆಲ್ಲವೂ ಫಾಲ್ಸ್ ಆಗ್ತವೆ. ನೆಕ್ಸ್ಟ್ ಈಗ ನಮಗೆ ಪಿ ಕಂಜಂಕ್ಷನ್ ಕ್ಯೂ ಡಿಸ್ಜಂಕ್ಷನ್ ಆರ್ ಅಂದ್ರೆ ಇದನ್ನ ನೋಡ್ಬೇಕು ವಿತ್ ಇದನ್ನ, ಈ ತರ ಇದನ್ನ ನೋಡ್ಬೇಕು, ಇವೆರಡು ವ್ಯಾಲ್ಯೂಸ್ ನ ನೋಡ್ಬೇಕು. ಪಿ ಕಂಜಂಕ್ಷನ್ ಕ್ಯೂ ಅಂದ್ರೆ ಇಲ್ಲಿ ವ್ಯಾಲ್ಯೂ ಬಂದಿದೆ ಆಲ್ರೆಡಿ ನಮಗೆ. ಡಿಸ್ಜಂಕ್ಷನ್ ಆರ್ ಅಂದ್ರೆ, ಡಿಸ್ಜಂಕ್ಷನ್ ಆರ್ ಅಂತಂದ್ರೆ ಇಲ್ಲಿ ಯಾವ್ದಾದ್ರು ಒಂದು ವ್ಯಾಲ್ಯೂ ಟ್ರೂ ಇದ್ದಾಗ ನಮಗೆ ಏನ್ ಬರುತ್ತೆ, ಟ್ರೂ ಬರುತ್ತೆ. ಹಂಗಾಗಿ ಇಲ್ಲಿ ನೋಡ್ರಿ 2 ಫಾಲ್ಸ್ ಇದಾವೆ, ಇಲ್ಲಿ ವ್ಯಾಲ್ಯೂ ಫಾಲ್ಸ್ ಬರುತ್ತೆ. ಇಲ್ಲಿ ಫಾಲ್ಸ್ ಟ್ರೂ ಇದೆ, ಟ್ರೂ ಬರುತ್ತೆ. ನೆಕ್ಸ್ಟ್ ಫಾಲ್ಸ್ ಫಾಲ್ಸ್ ಇದೆ, ಫಾಲ್ಸ್. ಫಾಲ್ಸ್ ಟ್ರೂ ಟ್ರೂ, ಫಾಲ್ಸ್ ಫಾಲ್ಸ್ ಫಾಲ್ಸ್. ಇದು ಫಾಲ್ಸ್ ಟ್ರೂ ಇದೆ, ಟ್ರೂ. ನೆಕ್ಸ್ಟ್ ಇಲ್ಲಿ ಫಾಲ್ಸ್ ಟ್ರೂ ಇದೆ, ಇದು ಟ್ರೂ ಬರುತ್ತೆ. ಇವೆರಡು ಟ್ರೂ ಇದಾವೆ, ಟ್ರೂ ಬರುತ್ತೆ. ಈ ತರ ನಾವು ಫಸ್ಟ್ ಏನ್ ಮಾಡಬೇಕು, ಪಿ ಕಂಜಂಕ್ಷನ್ ಕ್ಯೂ ಡಿಸ್ಜಂಕ್ಷನ್ ಆರ್ ನ ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ಏನಿದೆ, ಪಿ ಡಿಸ್ಜಂಕ್ಷನ್ ಕ್ಯೂ ಅಂತ ಇದೆ.
ಪಿ ಮತ್ತೆ ಕ್ಯೂಗೆ ಡಿಸ್ಜಂಕ್ಷನ್ ಅಪ್ಲೈ ಮಾಡಬೇಕು. ಡಿಸ್ಜಂಕ್ಷನ್ ಅಂದ್ರೆ ಯಾವ್ದಾದ್ರು ಒಂದು ವ್ಯಾಲ್ಯೂ ಟ್ರೂ ಇದ್ದಾಗ ಔಟ್ಪುಟ್ ಟ್ರೂ ಬರುತ್ತೆ. ಇಲ್ಲಿ ಎರಡು ಫಾಲ್ಸ್ ಇದಾವೆ, ಫಸ್ಟ್ ಫಾಲ್ಸ್ ಬರಿತೀನಿ. ಇಲ್ಲಿ ಎರಡು ಫಾಲ್ಸ್ ಇದಾವೆ, ಫಾಲ್ಸು. ನೆಕ್ಸ್ಟ್ ಇಲ್ಲಿ ಫಾಲ್ಸ್ ಟ್ರೂ ಇದೆ, ಟ್ರೂ. ಫಾಲ್ಸ್ ಟ್ರೂ ಇದೆ, ಟ್ರೂ. ನೆಕ್ಸ್ಟ್ ಟ್ರೂ ಫಾಲ್ಸ್ ಇದೆ, ಟ್ರೂ ಬರ್ತದೆ. ನೆಕ್ಸ್ಟ್ ಟ್ರೂ ಫಾಲ್ಸ್ ಇದೆ, ಟ್ರೂ. ನೆಕ್ಸ್ಟ್ ಟ್ರೂ ಟ್ರೂ ಇದೆ, ಟ್ರೂ ಬರುತ್ತೆ. ಇದು ಟ್ರೂ ಬರುತ್ತೆ. ಇವಾಗ ನಾವೇನ್ ಕಂಡಿದ್ವಿ, ಪಿ ಡಿಸ್ಜಂಕ್ಷನ್ ಕ್ಯೂನ ಫೈಂಡ್ ಔಟ್ ಮಾಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ನಮಗೇನಿದೆ, ಪಿ ಡಿಸ್ಜಂಕ್ಷನ್ ಕ್ಯೂ ಅಂದ್ರೆ ಈ ಕಾಲಮು ವಿತ್ ಆರ್ ಕಾಲಮು ಎರಡು ಚೆಕ್ ಮಾಡಬೇಕು. ಎರಡರಲ್ಲೂ ನಾವೇನ್ ಮಾಡಬೇಕು, ಕಂಜಂಕ್ಷನ್ ಲಾನ ಅಪ್ಲೈ ಮಾಡಬೇಕು. ಕಂಜಂಕ್ಷನ್ ಅಂದ್ರೆ ನಮಗೆ ಎರಡು ವ್ಯಾಲ್ಯೂ ಟ್ರೂ ಇದ್ದಾಗ ಔಟ್ಪುಟ್ ಟ್ರೂ ಬರುತ್ತೆ. ಪಿ ಡಿಸ್ಜಂಕ್ಷನ್ ಕ್ಯೂ, ಇಲ್ಲಿ ನಮಗೆ ಪಿ ಡಿಸ್ಜಂಕ್ಷನ್ ಕ್ಯೂ ಫಾಲ್ಸ್ ಇದೆ, ಇಲ್ಲಿ ಆರ್ ಫಾಲ್ಸ್ ಇದೆ, ಹಂಗಾಗಿ ಇದು ಫಾಲ್ಸ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಇದು ಫಾಲ್ಸ್ ಇದೆ, ಇಲ್ಲಿ ನಮಗೆ ಆರ್ ವ್ಯಾಲ್ಯೂ ಟ್ರೂ ಇದೆ, ಅಂದ್ರೆ ಎರಡು ವ್ಯಾಲ್ಯೂ ಟ್ರೂ ಇದ್ದಾಗ ಮಾತ್ರ ಟ್ರೂ ಬರುತ್ತೆ, ಹಂಗಾಗಿ ಇದು ಕೂಡ ಫಾಲ್ಸು. ಇಲ್ಲಿ ಟ್ರೂ ಇದೆ, ಇಲ್ಲಿ ಫಾಲ್ಸ್ ಇದೆ, ಇದು ಫಾಲ್ಸ್ ಬರುತ್ತೆ. ಇಲ್ಲಿ ಟ್ರೂ ಮತ್ತೆ ಟ್ರೂ ಇದೆ, ಈ ವ್ಯಾಲ್ಯೂ ಟ್ರೂ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಟ್ರೂ ಫಾಲ್ಸ್ ಇದೆ, ಇದು ಫಾಲ್ಸು. ನೆಕ್ಸ್ಟ್ ಟ್ರೂ ಮತ್ತೆ ಟ್ರೂ ಇದೆ, ಟ್ರೂ ಬರುತ್ತೆ. ನೆಕ್ಸ್ಟ್ ಟ್ರೂ ಮತ್ತೆ ಫಾಲ್ಸ್ ಇದೆ, ಇದು ಫಾಲ್ಸು. ನೆಕ್ಸ್ಟ್ ಇಲ್ಲಿ ಟ್ರೂ ಇದೆ ಮತ್ತೆ ಟ್ರೂ ಇದೆ, ಇದು ಟ್ರೂ ಬರುತ್ತೆ. ಇಲ್ಲಿ ನಮಗೇನಾಯ್ತು, ಪಿ ಡಿಸ್ಜಂಕ್ಷನ್ ಕ್ಯೂ ಕಂಜಂಕ್ಷನ್ ಆರು ಇವೆಲ್ಲ ವ್ಯಾಲ್ಯೂಸ್ ಬಂದು. ನೆಕ್ಸ್ಟ್ ಇವಾಗ T1 ಇಂಪ್ಲಿಕೇಶನ್ T2 ಅಂದ್ರೆ ಇಲ್ಲಿ ಪಿ ಕಂಜಂಕ್ಷನ್ ಕ್ಯೂ ಡಿಸ್ಜಂಕ್ಷನ್ ಆರ್ ಇಂಪ್ಲಿಕೇಶನ್ ಪಿ ಡಿಸ್ಜಂಕ್ಷನ್ ಕ್ಯೂ ಕಂಜಂಕ್ಷನ್ ಆರ್ ಕೊಟ್ಟಿದ್ದಾರೆ. ಇದನ್ನ ನಾವು ಫೈಂಡ್ ಔಟ್ ಮಾಡಿದಾಗ, ಈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದಾಗ ನಮಗೆ ಇಲ್ಲಿ ಅಂದ್ರೆ T1 T2 ನಾ ಇಲ್ಲಿ ಏನ್ ಬರ್ಕೊಂಡಿದ್ದೀನಲ್ಲ, ಇದಕ್ಕೆ ನಾವೇನ್ ಮಾಡಬೇಕು, ಇಂಪ್ಲಿಕೇಶನ್ ಲಾನ ಅಪ್ಲೈ ಮಾಡಬೇಕು. ಇಂಪ್ಲಿಕೇಶನ್ ಲಾದಲ್ಲಿ ಏನಾಗುತ್ತೆ, ಇಂಪ್ಲಿಕೇಶನ್ ಅಲ್ಲಿ ಯಾವ್ದಾದ್ರೂ ಒಂದು ವ್ಯಾಲ್ಯೂ ಫಾಲ್ಸ್ ಇದ್ದಾಗ, ಸಾರಿ ಫಸ್ಟ್ ವ್ಯಾಲ್ಯೂ ಟ್ರೂ ಇದ್ದು ಸೆಕೆಂಡ್ ವ್ಯಾಲ್ಯೂ ಫಾಲ್ಸ್ ಇದ್ದಾಗ ಮಾತ್ರ ಅದೇನ್ ಬರುತ್ತೆ, ಫಾಲ್ಸ್ ಬರುತ್ತೆ. ಇನ್ನೆಲ್ಲಾ ಕಂಡೀಷನ್ ಅಲ್ಲೂ ಅದು ಟ್ರೂ ಇರ್ತದೆ. ಹಂಗಾಗಿ ಫಸ್ಟಿಗೆ ನೋಡ್ರಿ, ಫಾಲ್ಸ್ ಫಾಲ್ಸ್ ಇದೆ, ಇದು ಟ್ರೂ ಬರ್ತದೆ. ನೆಕ್ಸ್ಟ್ ಟ್ರೂ ಫಾಲ್ಸ್ ಇದೆ, ಇದು ಫಾಲ್ಸ್ ಬರುತ್ತೆ. ನೆಕ್ಸ್ಟ್ ಫಾಲ್ಸ್ ಫಾಲ್ಸ್ ಟ್ರೂ. ನೆಕ್ಸ್ಟ್ ಟ್ರೂ ಟ್ರೂ ಇದೆ, ಇದು ಕೂಡ ಟ್ರೂ ಬರುತ್ತೆ. ನೆಕ್ಸ್ಟ್ ಫಾಲ್ಸ್ ಫಾಲ್ಸ್ ಇದೆ, ಇದು ಟ್ರೂ ಬರ್ತದೆ. ನೆಕ್ಸ್ಟ್ ಟ್ರೂ ಟ್ರೂ ಇದೆ, ಇದು ಟ್ರೂ ಬರುತ್ತೆ. ನೆಕ್ಸ್ಟ್ ಟೂ ಮತ್ತೆ ಫಾಲ್ಸ್ ಇದೆ, ಇಲ್ಲಿ ಫಾಲ್ಸ್ ಬರುತ್ತೆ. ಇಲ್ಲಿ ಟ್ರೂ ಟ್ರೂ ಇದೆ, ಇದು ಟ್ರೂ ಬರ್ತದೆ. ಟ್ರೂ ಫಾಲ್ಸ್ ಇದ್ದಾಗ ಮಾತ್ರ ಫಾಲ್ಸು, ಇನ್ ಆಲ್ ಅದರ್ ಕಂಡೀಷನ್ ಇಟ್ ವುಡ್ ಬಿ ಫಾಲ್ಸ್ ಅಂತ ಹೇಳ್ತೀವಿ. ಇಲ್ಲಿ ನಾವು ನೋಡಿದಾಗ, ಇಲ್ಲಿ ವ್ಯಾಲ್ಯೂಸ್ನ ನೋಡಿದಾಗ ನಮಗೇನು ಕಾಣ್ತಾ ಇದೆ, ಇಲ್ಲಿ ಟಿ ಮತ್ತೆ ಎಫ್ ಎರಡು ಕಾಂಬಿನೇಷನ್ಸ್ಗಳು ಕಾಣ್ತಾ ಇದ್ದಾವೆ. ಟಿ ಎಫ್ ಕಾಂಬಿನೇಷನ್ ಇತ್ತಪ್ಪ ಅಂದ್ರೆ ಇದನ್ನ ನಾವು ಏನಂತ ಕರಿತೀವಿ, ಕಾಂಟಿಜೆನ್ಸಿ ಅಂತೇಳಿ ಕರಿತೀವಿ. ಸೊ ದ ಗಿವನ್ ಪ್ರಪೋಸಿಷನ್ ಈಸ್ ಕಾಂಟಿಜೆನ್ಸಿ ಅಂತೇಳಿ ಬರಿತೀವಿ. ಈ ತರ ನಾವು ಟ್ರೂತ್ ಟೇಬಲ್ನ ಬರೆದು ಲಾಸ್ಟಿಗೆ ರಿಸಲ್ಟೆಂಟ್ ವ್ಯಾಲ್ಯೂ ಏನು ಬರುತ್ತೋ ಅದನ್ನ ಚೆಕ್ ಮಾಡಬೇಕು. ಇದೇ ರೀತಿ ನೆಕ್ಸ್ಟ್ ಕ್ವಶನ್ ಅಥವಾ ನೆಕ್ಸ್ಟ್ ಪ್ರಾಬ್ಲಮ್ ಪ್ರಪೋಸಿಷನ್ ಏನು ಕೊಟ್ಟಿದಾರಲ್ಲ ಅದನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ನಮಗೇನು ಕೊಟ್ಟಿದ್ದಾರೆ, ಪಿ ಇಂಪ್ಲಿಕೇಶನ್ ಕ್ಯೂ ಇಂಪ್ಲಿಕೇಶನ್ ಪಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಓನ್ಲಿ ಟೂ ಇನ್ಪುಟ್ ವ್ಯಾಲ್ಯೂಸ್ ಇದಾವೆ, ಇಲ್ಲಿ ಪಿ ಮತ್ತೆ ಕ್ಯೂ. ಮತ್ತೆ ಅದಕ್ಕೆ ನಾವೇನು ಕಂಡುಹಿಡಿಬೇಕು, ಫಸ್ಟ್ ಕ್ಯೂ ಇಂಪ್ಲಿಕೇಶನ್ ಪಿ ನ ಫೈಂಡ್ ಔಟ್ ಮಾಡಬೇಕು. ಅದಾದ ನಂತರ ಪಿ ಇಂಪ್ಲೈಸ್ ಕ್ಯೂ ಇಂಪ್ಲಿಕೇಶನ್ ಪಿ ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಓನ್ಲಿ ಟೂ ಇನ್ಪುಟ್ ವೇರಿಯೇಬಲ್ಸ್ ಇರೋದ್ರಿಂದ ನಮಗೆ 4 ವ್ಯಾಲ್ಯೂಸ್ ಬರ್ತವೆ. ಈ 4 ವ್ಯಾಲ್ಯೂಸ್ನ ನಾವು ಬರೆಯೋ ರೀತಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಫಸ್ಟ್ ನಾವೇನು ಬರಿತೀವಿ, ಫಾಲ್ಸ್ ಫಾಲ್ಸ್ ಅಂತ ಬರಿತೀವಿ. ನೆಕ್ಸ್ಟು ಫಾಲ್ಸ್ ಟ್ರೂ ಅಂತ ಬರಿತೀವಿ.
ಇಲ್ಲಿ ಫಾಲ್ಸ್ ಫಾಲ್ಸ್, ನೆಕ್ಸ್ಟು ಫಾಲ್ಸ್ ಟ್ರೂ, ನೆಕ್ಸ್ಟು ಟ್ರೂ ಫಾಲ್ಸು, ನೆಕ್ಸ್ಟು ಟ್ರೂ ಟ್ರೂ, ಈ ಥರ ಬರಿತೀವಿ. ಇಲ್ಲಿ ನಮಗೆ ಕ್ಯೂ ಇಂಪ್ಲೈಸ್ ಪಿ ಕೊಟ್ಟಿದ್ದಾರೆ. ಕ್ಯೂ ಇಂಪ್ಲೈಸ್ ಪಿ ಅಂದರೆ ನಾವು ಫಸ್ಟ್ ಕ್ಯೂನ ನೋಡಬೇಕು, ಅದಾದಮೇಲೆ ಪಿ ಇನ್ಪುಟ್ ವೇರಿಯಬಲ್ ನೋಡಬೇಕು. ಇಂಪ್ಲಿಕೇಶನಲ್ಲಿ ಏನಿರುತ್ತೆ, ಟ್ರೂ ಫಾಲ್ಸ್ ಅನ್ನೋದು ಮಾತ್ರ ಫಾಲ್ಸ್ ಆಗಿರುತ್ತೆ, ಇನ್ನು ಉಳಿಕಿದ್ದೆಲ್ಲ ನಮಗೇನು ಬರುತ್ತೆ, ಟ್ರೂ ಆಗಿರುತ್ತೆ. ಟ್ರೂ ಫಾಲ್ಸ್ ಮಾತ್ರ ಇಲ್ಲಿ ಒಂದೇ ಇರೋದು, ಟ್ರೂ ಮತ್ತೆ ಫಾಲ್ಸು. ಇಲ್ಲಿ ಫಾಲ್ಸ್ ಫಾಲ್ಸ್ ಇರೋದ್ರಿಂದ ಇದು ಟ್ರೂ ಆಗುತ್ತೆ, ಇದು ಟ್ರೂ ಆಗುತ್ತೆ. ಇವಾಗ ಏನಾಯ್ತು, ಕ್ಯೂ ಇಂಪ್ಲಿಕೇಶನ್ ಪಿ ನಮಗೆ ಬಂತು. ನೆಕ್ಸ್ಟ್ ಇದಕ್ಕೆ ನಾವೇನು ಮಾಡಬೇಕು, ಪಿ ಮತ್ತೆ ಕ್ಯೂ ವ್ಯಾಲ್ಯೂಸ್, ಕ್ಯೂ ಇಂಪ್ಲಸ್ ಪಿನ ಇವೆರಡು ವ್ಯಾಲ್ಯೂನ ನೋಡಬೇಕು. ಇಲ್ಲಿ ನಮಗೆ ಫಾಲ್ಸ್ ಟ್ರೂ ಇದೆ, ಹಂಗಾಗಿ ಇದು ಟ್ರೂ ಬರುತ್ತೆ. ನೆಕ್ಸ್ಟ್ ಫಾಲ್ಸ್ ಫಾಲ್ಸ್ ಇದೆ, ಇದು ಟ್ರೂ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಟ್ರೂ ಟ್ರೂ ಇದೆ, ಇದು ಟ್ರೂ ಬರುತ್ತೆ. ನೆಕ್ಸ್ಟ್ ಟ್ರೂ ಟ್ರೂ ಇದೆ, ಇದು ಟ್ರೂ ಬರುತ್ತೆ. ಸೊ ಇಲ್ಲಿ ನಮಗೆ ಏನು ಬಂತು, ಎಲ್ಲ ವ್ಯಾಲ್ಯೂಸು ಟ್ರೂ ಬಂದಿರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ, ಟಾಟಲಜಿ ಅಂತೇಳಿ ಕರಿತೀವಿ. ದ ಗಿವನ್ ಪ್ರಪೋಸಿಷನ್ ಈಸ್ ಟಾಟಲಜಿ ಅಂತ. ಇಲ್ಲಿ ನಮಗೆ ಟೋಟಲ್ ಆಗಿ ಎಲ್ಲ ವ್ಯಾಲ್ಯೂಸು ಟ್ರೂ ಬಂದ್ವಲ್ಲ, ಹಂಗಾಗಿ ಇದನ್ನ ಟಾಟಲಜಿ ಅಂತೇಳಿ ಕರಿತೀವಿ. ಈ ತರ ನಾವು ಪ್ರಪೋಸಿಷನ್ಗೆ ಟ್ರೂತ್ ಟೇಬಲ್ನ ಬರೆದು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ತೀವಿ. ಅದೇ ರೀತಿ ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ನ ನೋಡೋಣ. ಈ ಥರ್ಡ್ ಎಕ್ಸಾಂಪಲ್ ಅಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ, ಪಿ ಫಸ್ಟ್ ಏನು ಕೊಟ್ಟಿದ್ದಾರೆ, ಪಿ ಕಂಜಂಕ್ಷನ್ ನೆಗೇಷನ್ ಕ್ಯೂ ಡಬಲ್ ಇಂಪ್ಲಿಕೇಶನ್ ಪಿ ಇಂಪ್ಲಿಕೇಶನ್ ಕ್ಯೂ ಕೊಟ್ಟಾರೆ. ಈಗ ನಮಗೇನು ಬೇಕು, ಫಸ್ಟು ಪಿ ಕ್ಯೂ ವ್ಯಾಲ್ಯೂಸ್ ಬೇಕು, ಅದಾದಮೇಲೆ ನೆಗೇಷನ್ ಕ್ಯೂ ಒಂದು ಬೇಕು, ನೆಕ್ಸ್ಟು ಪಿ ಕಂಜಂಕ್ಷನ್ ನೆಗೇಷನ್ ಕ್ಯೂ ಬೇಕು, ನೆಕ್ಸ್ಟು ಪಿ ಇಂಪ್ಲಿಕೇಶನ್ ಕ್ಯೂ ಬೇಕು, ನೆಕ್ಸ್ಟ್ ಲಾಸ್ಟಿಗೆ ಪಿ ಕಂಜಂಕ್ಷನ್ ನೆಗೇಷನ್ ಕ್ಯೂ ಡಬಲ್ ಇಂಪ್ಲಿಕೇಶನ್ ಪಿ ಇಂಪ್ಲಿಕೇಶನ್ ಕ್ಯೂ ಬೇಕು. ಇವು ಬೇಕಾಗಿರೋ ವ್ಯಾಲ್ಯೂಸು. ಇಲ್ಲಿ ನಮಗೆ ಫಸ್ಟು ಫಾಲ್ಸ್ ಫಾಲ್ಸ್ ಅಂತ ಬರಿತೀವಿ, ನೆಕ್ಸ್ಟು ಫಾಲ್ಸ್ ಟ್ರೂ, ನೆಕ್ಸ್ಟು ಟ್ರೂ ಫಾಲ್ಸು, ನೆಕ್ಸ್ಟು ಟ್ರೂ ಟ್ರೂ ಅಂತೇಳಿ ಬರಿತೀವಿ. ಇಲ್ಲಿ ನೆಗೇಷನ್ ಕ್ಯೂ ಅಂದರೆ ಫಾಲ್ಸ್ ಇದ್ದಿದ್ದು ಟ್ರೂ ಆಗುತ್ತೆ, ಟ್ರೂ ಇದ್ದಿದ್ದು ಫಾಲ್ಸ್ ಆಗುತ್ತೆ, ಇದು ಬರ್ಕೊಂಡ್ವಿ. ನೆಕ್ಸ್ಟ್ ಈಗ ಪಿ ಕಂಜಂಕ್ಷನ್ ನೆಗೇಷನ್ ಕ್ಯೂ. ಪಿ ಕಂಜಂಕ್ಷನ್ ನೆಗೇಷನ್ ಕ್ಯೂ ಅಂದರೆ ನಾವು ಇಲ್ಲಿ ಏನಿದೆಯಲ್ಲ, ಪಿ ಮತ್ತೆ ನೆಗೇಷನ್ ಕ್ಯೂ ಇವೆರಡನ್ನ ನೋಡಬೇಕು. ಕಂಜಂಕ್ಷನ್ ಅಲ್ಲಿ ಏನು ಹೇಳುತ್ತೆ, ಎರಡೂ ವ್ಯಾಲ್ಯೂ ಟ್ರೂ ಇದ್ದಾಗ ಮಾತ್ರ ಔಟ್ಪುಟ್ ನಮಗೆ ಟ್ರೂ ಬರುತ್ತೆ ಅಂತ ಹೇಳ್ತೀವಿ. ಹಂಗಾಗಿ ಇದು ಮಾತ್ರ ಟ್ರೂ ಬರುತ್ತೆ, ಇನ್ನು ಉಳಿದಿದ್ದೆಲ್ಲ ಫಾಲ್ಸ್ ಬರ್ತವೆ. ನೆಕ್ಸ್ಟ್ ಇಲ್ಲಿ ಪಿ ಇಂಪ್ಲೈಸ್ ಕ್ಯೂ. ಪಿ ಇಂಪ್ಲೈಸ್ ಕ್ಯೂ ಅಂದ್ರೆ ಟ್ರೂ ಫಾಲ್ಸ್ ಇದ್ದಿದ್ದು ಮಾತ್ರ ಫಾಲ್ಸ್ ಬರುತ್ತೆ, ಇನ್ನೆಲ್ಲವೂ ಕೂಡ ಟ್ರೂ ಬರ್ತವೆ. ಇದು ಟ್ರೂ ಆಯ್ತು. ನೆಕ್ಸ್ಟ್ ಏನಿದೆ, ಪಿ ಕಂಜಂಕ್ಷನ್ ನೆಗೇಷನ್ ಕ್ಯೂ, ಇದು ಮತ್ತೆ ಇಲ್ಲಿ ಬಂದಿರತಕ್ಕಂಥ ಪಿ ಇಂಪ್ಲೈಸ್ ಕ್ಯೂ ಇವೆರಡನ್ನು ಚೆಕ್ ಮಾಡ್ತೀವಿ. ಇದಕ್ಕೆ ಡಬಲ್ ಇಂಪ್ಲಿಕೇಶನ್ ಚೆಕ್ ಮಾಡ್ತೀವಿ. ಡಬಲ್ ಇಂಪ್ಲಿಕೇಶನ್ ಪಿ ಅಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಎರಡೂ ವ್ಯಾಲ್ಯೂ ಸೇಮ್ ಇದ್ದಾಗ ಮಾತ್ರ ಟ್ರೂ ಬರ್ತದೆ. ಇನ್ ಆಲ್ ಅದರ್ ಕಂಡೀಷನ್ ಇಟ್ ವುಡ್ ಬಿ ಫಾಲ್ಸ್. ಇಲ್ಲಿ ನಮಗೆ ಎರಡು ವ್ಯಾಲ್ಯೂ ಸೇಮ್ ಇಲ್ಲ, ಹಂಗಾಗಿ ಇದು ಫಾಲ್ಸ್ ಬರುತ್ತೆ, ಇದು ಫಾಲ್ಸು, ಇದು ಫಾಲ್ಸ್ ಬರುತ್ತೆ, ಇದು ಫಾಲ್ಸ್ ಬರುತ್ತೆ. ಸೊ ಇಲ್ಲಿ ನಮಗೆ ಎಲ್ಲವೂ ಫಾಲ್ಸ್ ಬಂದಿರೋದ್ರಿಂದ ಇದನ್ನ ನಾವು ಕಾಂಟ್ರಾಡಿಕ್ಷನ್ ಅಂತೇಳಿ ಕರಿತೀವಿ. ದ ಗಿವನ್ ಪ್ರಪೋಸಿಷನ್ ಈಸ್ ಕಾಂಟ್ರಾಡಿಕ್ಷನ್ ಅಂತೇಳಿ ಬರಿತೀವಿ. ಈ ತರ ನಾವು ಟ್ರೂತ್ ಟೇಬಲ್ ನ ಬರೆದು ರಿಸಲ್ಟೆಂಟ್ ವ್ಯಾಲ್ಯೂ ನಮಗೆ ಎಲ್ಲವೂ ಟ್ರೂ ಬಂದ್ರೆ ಟಾಟಲಜಿ, ಎಲ್ಲವೂ ಫಾಲ್ಸ್ ಬಂದ್ರೆ ಅದು ಕಾಂಟ್ರಾಡಿಕ್ಷನ್, ಎರಡೂ ಮಿಕ್ಸ್ ಬಂದ್ರೆ ಅದು ಕಾಂಟಿಜೆನ್ಸಿ ಅಂತೇಳಿ ನಾವು ಪ್ರೂವ್ ಮಾಡ್ತೀವಿ. ಇದಿಷ್ಟು ಇವತ್ತಿನ ಈ ವಿಡಿಯೋದಲ್ಲಿ ಟಾಟಲಜಿ, ಕಾಂಟ್ರಾಡಿಕ್ಷನ್ ಮತ್ತೆ ಕಾಂಟಿಜೆನ್ಸಿ ಬಗ್ಗೆ.